ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಭೂಮಿ ಹುಣ್ಣಿಮೆ ಹಬ್ಬದ್ದು. ಸೊ ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ ಬೆಳಗ್ಗೆನೇ, ಭೂಮಿ ಹುಣ್ಣಿಮೆ ಇರೋದ್ರಿಂದ. ಹಾಗಾಗಿ ಬೇಗನೆ ಎಲ್ಲ ರೆಡಿಯಾಗಿ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಪೂಜೆ ಈ ಥರ ಅಂದರೆ ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಥರ ಆಗಿತ್ತು ಪೂಜೆ. ಪೂಜೆ ಎಲ್ಲ ಮುಗಿದ ತಕ್ಷಣವೇ ನೈವೇದ್ಯಕ್ಕೆ ಇಷ್ಟೆಲ್ಲ ಅಡುಗೆಗಳನ್ನ ಮಾಡ್ಕೊಂಡಿದ್ವಿ. ಈ ಹಬ್ಬ ಅಂತಂದರೆ ರೈತರಿಗೆ ಒಂಥರ ಹಬ್ಬನೇ ಅಂತ ಅನ್ನಿಸುತ್ತೆ. ಯಾಕಂದರೆ ಭೂಮಿ ಹುಣ್ಣಿಮೆ, ಕೆಲವೊಂದು ಕಡೆ ಎಲ್ಲ ಇದನ್ನು ಶೀಗೆ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಅಂದರೆ ಹುಣ್ಣಿಮೆ ದಿನದಂದು ಬರುತ್ತೆ ಈ ಹಬ್ಬ. ಹಾಗಾಗಿ ಇದಕ್ಕೆ ಎಲ್ಲ ಥರದ್ದು ರೊಟ್ಟಿ, ಪಲ್ಯ, ಆಮೇಲೆ 2 ಥರದ್ದು ಪಲ್ಯಗಳು ಎಲ್ಲದನ್ನು ತೊಗೊಂಡು ಹೊಲಕ್ಕೆ ಹೋಗ್ತಾರೆ. ಇನ್ನು ನಾವು ಕೂಡ ಪೂಜೆ ಮಾಡಲಿಕ್ಕೆ ಹೊಲಕ್ಕೆ ಮತ್ತು ತೋಟಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಪೂಜೆ ಐಟಮ್ಸ್ನೆಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಸೊ ಮನೆಯಿಂದ ಹೊರಡಬೇಕಾದ್ರೆ ಮನೆಯಿಂದ ಹೊರಟ್ವಿ, ಅಂದರೆ ತೋಟಕ್ಕೆ ಲಾಸ್ಟಿಗೆ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ ಅಲ್ವಾ. ಸೊ ಅಲ್ಲಿಗೆ ಹೊರಟ್ವಿ. ಅಲ್ಲಿನೇ ಯಾಕೆ ಅಂತಂದರೆ ಆ ಕಡೆ ಒಂದು ಕಡೆ ಭತ್ತದ ನಾಟಿನೂ ಸಿಗುತ್ತೆ, ಈ ಕಡೆ ಅಡಿಕೆ ತೋಟನೂ ಸಿಗುತ್ತೆ. ಹಾಗಾಗಿ ಇದು ನೋಡ್ತಾ ಇರ್ಬೋದು ನಮ್ಮ ಅಮ್ಮನ ಮನೆಯಲ್ಲಿ, ಅಂದರೆ ನಮ್ಮ ಅಪ್ಪಾಜಿ ತೋಟ. ನಿಮಗೆ ಆಲ್ರೆಡಿ ಇದ್ರ ಪರಿಚಯ ಇರುತ್ತೆ, ನನ್ನ ಕಳೆದ ವ್ಲಾಗ್ನಲ್ಲಿ ನಾನು ತೋರಿಸಿದ್ದೀನಿ ಅಡಿಕೆ ಮರದ್ದೆಲ್ಲ ಎಲ್ಲದನ್ನು ಕೂಡ. ಸೊ ನೋಡಿ ಎಷ್ಟು ನೀಟಾಗಿ ಎಲ್ಲ ಕಳೆನೂ ತೆಗ್ದಿದ್ದಾರೆ. ಇವಾಗ ತುಂಬ ತೋಟ ನೀಟಾಗಿ ಕಾಣಿಸ್ತಾ ಇದೆ. ಇನ್ನು ಪೂಜೆನೂ ಕೂಡ ಶುರು ಮಾಡ್ಕೊಂಡ್ವಿ. ಪೂಜೆ ಶುರು ಮಾಡ್ಕೊಂಡ್ವಿ ಅಂತಂದರೆ ಎಲ್ಲದಕ್ಕೂ ಕೂಡ ಮೊದಲನೇದಾಗಿ ನಾವು ಕಂಕಣನ ಕಟ್ಕೋತೀವಿ ಅಲ್ವಾ. ಸೊ ಹಾಗಾಗಿ ಒಬ್ರಿಗೊಬ್ರು ಕಂಕಣ ಕಟ್ಕೊಂಡು ಅಂಗ್ನೂಲನ್ನ ಹಾಕೋತಾ ಇದ್ದೀವಿ. ಸೊ ಇದು ಪೂಜೆ ಪ್ರಾರಂಭದ ಅಂತಲೇ ಹೇಳ್ಬೋದು. ಮೊದಲಿಗೆ ಈ ಥರ ಎಲ್ಲ ಕಟ್ಕೊಂಡೆ ಪೂಜೆ ಮಾಡೋದು. ಇನ್ನು ಅಮ್ಮ, ನಾನು, ಲಿಕ್ಕು ಎಲ್ಲರೂ ಸೇರಿ ಅಲ್ಲಿ ಒಂದು ಏನು ಭತ್ತ ಇತ್ತು ಅಲ್ವಾ, ಅದನ್ನೇ 5 ಭತ್ತದ ಒಂದು ಕಡ್ಡಿಗಳನ್ನ ತೊಗೊಂಡು ಅದನ್ನು ಗಂಟು ಹಾಕಿ ಅದಕ್ಕೆ ಸೀರೆನ ಉಡಿಸಿ ಈ ಒಂದು ಪೂಜೆನ ಶುರು ಮಾಡ್ಕೊಂಡ್ವಿ. ಸೊ ಇವತ್ತು ಅಭಿಯವರು ಬಂದಿರಲಿಲ್ಲ, ಬಟ್ ನಾವು ಮಾತ್ರ 4 ಜನ ಇದ್ವಿ. ಸೊ ಹಾಗಾಗಿ ನಾವೇ ಪೂಜೆನ ಶುರು ಮಾಡ್ಕೊಂಡ್ವಿ. ನೋಡಿ, ಈ ಕಡೆ ನೋಡಿದರೆ ತೋಟ ಕಾಣಿಸ್ತಾ ಇರುತ್ತೆ, ಈ ಕಡೆ ನೋಡಿದರೆ ಭತ್ತದ ಹೊಲ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಪೂಜೆ ಮಾಡಲಿಕ್ಕೆ. ನಾನು ಕೂಡ ಪೂಜೆನ ಶುರು ಮಾಡಿಕೊಂಡೆ. ಮೊದಲನೇದಾಗಿ ನೀರನ್ನ ಹಾಕಿ ನೀರಿಂದ ತೊಳೆದು ಪೂಜೆನ, ಅಂದರೆ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲದನ್ನು ಕೂಡ ಹಚ್ಚಿ ಮನಸಾರೆ ಬೇಡ್ಕೊಂಡು ಪೂಜೆ ಮಾಡಿದ್ದಾಯಿತು. ಪೂಜೆ ಆದಮೇಲೆ ಪೂಜೆಗೆ ಇಲ್ಲಿ ಹೆಂಗೆ ನಾವು ಗೌರಿನ ಕೂರಿಸ್ತೀವಲ್ವ, ಅದೇ ರೀತಿಯಾಗಿ ಇಲ್ಲಿ ಒಂದು ಗೌರಿ ಮುಖನ ಹಾಕಿ ಅದಕ್ಕೆ ಎಲ್ಲ ಸೀರೆನ ಉಡಿಸಿ ಬ್ಲೌಸ್ ಹಾಕಿ, ಆಮೇಲೆ ಎಲ್ಲ ಸರಗಳು, ಅಂದರೆ ತಾಯಿ, ಅಂದರೆ ಒಂದು ಹೆಣ್ಣಿಗೆ ಯಾವ ಥರ ಅಲಂಕಾರ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಅಲಂಕಾರಗಳನ್ನೂ ಮಾಡಿ ನಾವಿಲ್ಲಿ ಪೂಜೆ ಮಾಡ್ತೀವಿ. ಅದೇ ಥರ ಕೆಳಗಡೆ 5 ಕಲ್ಲುಗಳನ್ನು ನಾವು ಇಲ್ಲಿ ಪೂಜೆ ಮಾಡ್ತೀವಿ. ಅಂದರೆ 5 ಕಲ್ಲುಗಳು ಮತ್ತು 5 ಮಣ್ಣಿನ ಒಂದು ಮುಟ್ಟಿಗೆಗಳನ್ನ ಮಾಡಿ ಇಟ್ಟಿರ್ತೀವಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಪಾಂಡವರು ಮತ್ತು ಕೌರವರು ಅಂತ ಕರಿತೀವಿ. ಆಮೇಲೆ ಒಂದು ಇಲಿನೂ ಕೂಡ ಮಾಡಿರ್ತೀವಿ, ಅಂದರೆ ಇದರಲ್ಲಿ, ಅಂದರೆ ಮಣ್ಣಲ್ಲಿ. ಯಾಕಂದರೆ ನಮ್ಮ ಬೆಳೆನ ಅದು ನಾಶ ಮಾಡಬಾರ್ದು ಅಂತ. ನೋಡಿ ಇಲ್ಲಿದೆಯಲ್ಲ ಆ ಥರದ್ದು ಒಂದು ಇಲಿನ ಮಾಡಿ ಅದನ್ನು ಕೂಡ ಪೂಜೆನ ಮಾಡ್ತೀವಿ, ಇಲಿಯಪ್ಪನ ಪೂಜೆ. ನೋಡಿ ಇಲ್ಲಿ ಕೌರವರು, ಪಾಂಡವರು ಅಂತ ಹೇಳಿ ಕಲ್ಲುಗಳನ್ನು ಮತ್ತು ಆ ಮಣ್ಣಿಂದ ಮಾಡಿದ ಮಿಟ್ಟಿಗೆಯನ್ನು ಪೂಜೆ ಮಾಡಿದ್ವಿ. ಸೊ ಇನ್ನು ಭೂತಾಯಿಗೆ ಈ ಥರ ಮಾಡ್ತಾಯಿದ್ದೀವಿ. ಈ ಕತೆ ಹಿನ್ನೆಲೆ ನೋಡೋದಾದರೆ ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ಅಂತ ಕರೀತಾರೆ. ಇದನ್ನು ಹೆಚ್ಚಾಗಿ ರೈತರು ಆಚರಿಸುವಂಥ ಹಬ್ಬ ಇದು ಅಶ್ವಾಯುಜ ಮಾಸದ ಹುಣ್ಣಿಮೆ ಎಂದು ಬರ್ತದೆ. ರೈತರು ಭೂತಾಯಿಗೆ ಕೃತಜ್ಞತೆ ಸಲ್ಲಿಸಿ ಉತ್ತಮ ಬೆಳೆಗೆ ಪ್ರಾರ್ಥಿಸಲು ಮತ್ತು ಭೂಮಿಯ ಫಲವತ್ತತೆಗೆ ಧನ್ಯವಾದ ತಿಳಿಸಲು ಇದನ್ನು ಆಚರಿಸ್ತಾರೆ. ಈ ದಿನದಂದು ಭೂಮಿಗೆ ನೈವೇದ್ಯ ಮಾಡಿ ಚರಗ ಚೆಲ್ಲುವ ಸಂಪ್ರದಾಯವೂ ಕೂಡ ಇದೆ. ಕೃಷಿಯನ್ನು ನಂಬಿ ಬದುಕುವ ರೈತಾಪಿ ವರ್ಗ ಅನ್ನ ನೀಡುವ ತಾಯಿಯ ಜೊತೆಗೆ ಭಾವನಾತ್ಮಕ ಬೆಸುಗೆ ಹೊಂದಿರ್ತಾರೆ. ಈ ಹಬ್ಬವನ್ನು ಭೂಮಿ ತಾಯಿ ಗರ್ಭಿಣಿಯಾಗಿರುವ ಸಂಕೇತ ಎಂದು ಆಚರಿಸ್ತಾರೆ. ಹಚ್ಚ ಹಸಿರಿನ ಮಡಿಲಿನಲ್ಲಿ ಫಲವನ್ನು ಹೊತ್ತು ಗರ್ಭಿಣಿಯಾದ ಭೂತಾಯಿ ದೈವಿ ಸ್ವರೂಪಳು ಎಂದು ಭಕ್ತಿ ಭಾವದಿಂದ ನಮಿಸ್ತಾರೆ. ಹೌದು ಅಲ್ವಾ. ಸೊ ಈ ಒಂದು ಟೈಮಲ್ಲಿ ನೀವು ನೋಡಿ, ಭತ್ತನೂ ಕೂಡ ಪೈರ್ನೆಲ್ಲ ಹೊತ್ತು ಯಾವ ಥರ ಗರ್ಭಿಣಿ ಹೆಂಗಸು ತುಂಬು ಗರ್ಭಿಣಿಯಾದಾಗ ತನ್ನ ಒಡಲಲ್ಲಿ ಮಗುನ ಇಟ್ಕೊಂಡಿರ್ತಾಳೋ ಅದೇ ಥರ ಇಲ್ಲಿ ಒಂದು ಭೂತಾಯಿ ತನ್ನ ಮಡಿಲಿನಲ್ಲಿ ಫಲಗಳನ್ನು ಹೊತ್ತಿರ್ತಾರೆ. ಹಾಗಾಗಿ ಈ ಒಂದು ಸೀಮಂತ ಅನ್ನೋ ಥರನೇ ಇದನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ.
ನಾವಿಲ್ಲಿ ಎಲ್ಲ ಅಂದರೆ ಈ ಕಡೆ ಒಂದು ಅಡಿಕೆ ಮರಕ್ಕೂ ಪೂಜೆ ಮಾಡಿದ್ವಿ, ಈ ಕಡೆ ಏನು ಭತ್ತದ ಹೊಲಕ್ಕೂ ಕೂಡ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ನಾವು ತಂದಿರ್ತಕ್ಕಂಥ ಒಂದು ಏನು ಕಡಲೆ ಬತ್ತಿ ಆರತಿ ಆಗಿರ್ಬೋದು ಅಥವಾ ಒಂದು ಕರ್ಪೂರದ ಆರತಿನ ಬೆಳಗ್ತೀವಿ. ಸೊ ಬೆಳಗಿದಾದ್ಮೇಲೆ ಒಂದು ಪದಾನ ಹೇಳ್ಕೊಂತ ಅದನ್ನು ಮುಗಿಸಿ ಅದಾದಮೇಲೆ ನಾವು ಊದಿನ ಕಡ್ಡಿನ ಹಚ್ಚಿ ಬೆಳಗುವಂಥದ್ದು. ಇಲ್ಲಿ ನೋಡ್ಬೋದು, ಇದು ಈ ಥರ ತುಂಬ ಚೆನ್ನಾಗಿದೆ ಈ ಆರತಿ. ಒಂಥರ 5 ಕಡಲೆ ಬತ್ತಿನ ಒಂದೇ ಸತಿಗೆ ಹಚ್ಚಿಬಿಟ್ಟು ಬೆಳಗ್ಬೋದು. ತುಂಬಾ ಚೆನ್ನಾಗಿದೆ ಇದು. ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಶಾಪಲ್ಲಿದೆ. ಇನ್ನು ಅದಾದ ತಕ್ಷಣವೇ ನಾವು ಇಲ್ಲಿ ಊದಿನ ಕಡ್ಡಿನ ಬೆಳಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಸೇರಿಕೊಂಡು ಊದಿನ ಕಡ್ಡಿನ ಬೆಳಗಿ ದೇವರ ಆಶೀರ್ವಾದಗಳ್ನು ಕೂಡ ತೊಗೊಂಡು ಅಕ್ಕಿ ಕಾಳನ್ನ ಕೂಡ ಹಾಕ್ತಾಯಿದ್ದೀವಿ. ಸೊ ನಮ್ಮ ಇದನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಫ್ಯಾಮಿಲಿ ನಮ್ಮದು. ಯಾಕಂದರೆ ನಾವು ಮುಂಚಿಂದನೂ ಭೂಮಿ ತಾಯಿ ಅಂದರೆ ನಂಬ್ಕೊಂಡೇ ಬದುಕಿರ್ತಕ್ಕಂಥವ್ರು. ನಮ್ಮಪ್ಪ ರೈತರು, ಹಾಗಾಗಿ ಅವರಿಗೆ ಈ ಒಂದು ಹೊಲನೇ ಅವರಿಗೆ ಆಸ್ತಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಭೂಮಿ ತಾಯಿಯನ್ನು ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಪ್ಪನೂ ಕೂಡ ಈ ಒಂದು ಹೊಲನೇ ನಂಬಿ ಬದುಕಿದ್ದು ಇಷ್ಟು ದಿನನೂ. ನಾವು ಕೂಡ ಅದನ್ನೇ ನೋಡ್ತಾ ದೊಡ್ಡವರಾಗಿದ್ದು. ಸೊ ಇನ್ನೂ ನೋಡ್ತಿದ್ದೀರಾ, ಈ ಥರ ನಾವು ಕೂಡ ಎಲ್ಲ ಕೈ ಮುಗಿದು ಅಡ್ಡ ಬಿದ್ದ ತಕ್ಷಣ ಅಪ್ಪಾಜಿನೂ ಕೂಡ ಪೂಜೆನ ಶುರು ಮಾಡಿದ್ರು. ಅಪ್ಪಾಜಿನೂ ಕೂಡ ಊದಿನ ಕಡ್ಡಿ ಎಲ್ಲ ಬೆಳಗಿ ಎಲ್ಲರೂ ಮನೆ ಮಂದಿ ಎಲ್ಲ ಆರತಿನ ಮಾಡಿ ಊದಿನ ಕಡ್ಡಿನ ಬೆಳೆದು ಆ ದೇವಿಯ ಆಶೀರ್ವಾದನ ಕೂಡ ತೊಗೊಂಡ್ವಿ, ಭೂತಾಯಿದು. ಸೊ ಇದು ನಮ್ಮ ಒಂದು ಇವತ್ತು ತುಂಬಾ ಖುಷಿ ಆಗ್ತಾಯಿತ್ತು. ಈ ಒಂದು ಹಬ್ಬನೇ ಒಂಥರ ಖುಷಿ. ಯಾಕಂದರೆ ಹೊಲದಲ್ಲಿರ್ತಕ್ಕಂಥ ಹಬ್ಬ ಅಲ್ವಾ. ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಮನೇಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ರು. ಅವಾಗ ಎಲ್ಲರೂ ಕರ್ಕೊಂಡು ಒಂದು 2-3 ಟ್ಯಾಕ್ಟ್ರಿಲಿ ಎಲ್ಲ ಊಟ ತಗೊಂಡು ಹೋಗಿ ಅಲ್ಲಿ ಅವ್ರ ಊರಲ್ಲಿ ಒಂದು ಹಳ್ಳ ಇತ್ತು, ಅಲ್ಲೆಲ್ಲ ಊಟ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ವಿ. ಒಂಥರ ಖುಷಿ ಅನ್ನಿಸ್ತಿತ್ತು. ಬಟ್ ಇವಾಗ ಅದೆಲ್ಲ ನೆನಪು ಮಾತ್ರ. ನೋಡಿ, ಫೈನಲ್ ಆಗಿ ನಮ್ಮನೆ ಭೂಮಿ ತಾಯಿ ಪೂಜೆಯಾಗಿತ್ತು ಅಂತ ನೀವು ನೋಡಿದ್ರಿ ಅಲ್ವಾ. ಇನ್ನು ಅಪ್ಪನೂ ಕೂಡ ಊದಿನ ಕಡ್ಡಿನ ಬೆಳಗಿ ಆಶೀರ್ವಾದನ ತಗೋತಾ ಇದ್ದಾರೆ. ಅವರು ಕೂಡ ಇವತ್ತು ಬಂದಿತ್ತು. ನಮ್ಗೆ ತುಂಬಾ ಖುಷಿ ಆಯಿತು. ಅವರು ತುಂಬ ಬ್ಯುಸಿ ಇರ್ತಾರೆ ಆ ಕಡೆ ಇನ್ನೊಂದು ಹೊಲದಲ್ಲಿ. ಬಟ್ ಆದರೂ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ವ. ಸೊ ಈ ಒಂದು ಹಬ್ಬಕ್ಕೆ ಎಲ್ಲರೂ ಸೇರ್ಕೊಂಡಿರ್ತೀವಿ ನಾವು. ನೋಡಿ, ಇಲ್ಲಿ ಈ ಥರ ಎಲ್ಲ ಎಡೆ ಮಾಡಿ ಎಲ್ಲದನ್ನೂ ಇಟ್ಟಿದ್ವಿ. ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನನ್ನ ದೃಷ್ಟಿನೇ ತಾಗುತ್ತೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೇನು ಎಡೆ ಮಾಡ್ಕೊಂಬಂದಿದ್ವೋ ಅದನ್ನು ಇಲ್ಲಿ ಇಟ್ಬಿಟ್ಟು ಎಡೆನ ಮಾಡಿ ಉಡಿನ ಇಟ್ಟು ನಾವಿಲ್ಲಿ ಪೂಜೆ ಮಾಡ್ತೀವಿ. ಈ ಕಡೆ ಒಂದನ್ನು ಇಲಿಯಪ್ಪಂಗೆ ಎಡೆ ಮಾಡಿರೋದು, ಈ ಕಡೆ ಒಂದು ಅಡಿಕೆ ತೋಟಕ್ಕೆ ಈ ಒಂದು ಭತ್ತದ ಹೊಲಕ್ಕೆ ಮಾಡಿದ್ವಿ. ಸೊ ಅವಾಗೆಲ್ಲ ಮನೆ ಮುಂದೆ ನಿಂತ ತಕ್ಷಣವೇ ಈ ಥರ ಹಿಂದೆ ಬೆಟ್ಟ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಇವಾಗ ಅಡಿಕೆ ತೋಟ ಮಾಡಿದಾಗಿಂದ ಹಿಂದ್ಗಡೆ ಬೆಟ್ಟ ಕಾಣಿಸಲ್ಲ. ಬಟ್ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಎಲ್ಲರೂ ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಒಂದು 10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಇನ್ನು ಅಲ್ಲಿ ದೇವರಿಗೆ ಇಡಿರ್ತೀವಲ್ವ, ಅದನ್ನು ನಾವು ಚರ್ಗನ ಹೊಡಿತೀವಿ. ಹುಲಿಗೆ ಅಂದ್ಕೊಂಡು ಎಲ್ಲದನ್ನು ಕೂಡ ಅದನ್ನ ಕಲಿಸ್ಕೊಂಡು ಈ ಥರ ಅಷ್ಟು ಹೊಲಕ್ಕೆ ಈ ಥರ ಉಗ್ತಾ ಬರಬೇಕು. ಈ ಹಬ್ಬದಲ್ಲಿ ನಾವು ಚರ್ಗನೆ ಹೊಡೆಯೋದು ಕೂಡ ಬಹುಮುಖ್ಯವಾದಂಥ ಪಾತ್ರನ ವಹಿಸುತ್ತೆ. ಹಾಗಾಗಿ ನಾವು ಚರ್ಗ ಏನು ಎಡೆ ಮಾಡಿರ್ತೀವಲ್ವ ಅದು ಭೂಮಿ ತಾಯಿ ಮುಂದೆ, ಅದನ್ನೇ ಕೂಡ ನಾವಲ್ಲಿ ಎಲ್ಲದನ್ನು ಕೂಡ ಚರ್ಗ ಹೊಡಿಬೇಕು. ಸೊ ಅದು ಅದನ್ನು ಹಾಕ್ಬೇಕಾದ್ರೆ ಹುಲಿಗೆ ಅಂತ ಹೇಳೇ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನೇ ಪಾಲಿಸ್ಕೊಂಡು ಬರ್ತೀವಿ. ದೊಡ್ಡವರೆಲ್ಲ ನಮ್ಮ ಹಿರಿಯರು ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೋ ನಾವು ಅದನ್ನು ಕೂಡ ಕ್ಯಾರಿ ಮಾಡಿಕೊಂಡು ಅವ್ರು ಹೇಳ್ದಂಗೆ ಅದೇ ದಾರಿಲೇ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಮುಂದೆ ಹೋಗ್ತಾ ಇದ್ದೀನಿ, ನನಗಂತೂ ಹಸ್ರೊಳಗೆ ನಾನು ಕಾಣಿಸ್ತಾನೆ ಇಲ್ಲ ಅನಿಸ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಂದಿದ್ದಾಯಿತು. ಸೊ ಕೊನೆಯದಾಗಿ ಲಿಖಿತ ಅದು ಏನು ಇಲಿಯಪ್ಪಂಗೆ ಆರತಿ ಮಾಡಿದ್ವಿ ಅಂದ್ರೆ ಎಡೆ ಮಾಡಿದ್ವಿ ಅಲ್ವ, ಅದನ್ನು ಭೂಮಿಯಲ್ಲೇ ಮುಚ್ಚಬೇಕು. ಹಾಗಾಗಿ ಅವಳು ಅದನ್ನು ಒಂದು ಸ್ವಲ್ಪ ಇದನ್ನು ತೆಗೆದು ಗುಂಡಿ ತೆಗೆದು ಅದರೊಳಗಡೆನೆ ಹಾಕ್ತಾ ಇದ್ದಾಳೆ. ಸೊ ಅದನ್ನು ಹಾಕಿ ಅದನ್ನು ಮುಚ್ಚಿದರೆ ಇಲಿಗಳು ನಮ್ಮ ಒಂದು ಫಸಲಿಗೆ ಯಾವುದೇ ರೀತಿಯಂಥ ತೊಂದರೆ ಕೊಡಲ್ಲ ಅಂತ ಹೇಳಿ ನಂಬಿಕೆ ಇದೆ. ಅದಕ್ಕೋಸ್ಕರನೇ ನಾವು
ಈ ಥರ ಮಾಡ್ತೀವಿ. ಇದಾದಮೇಲೆ ಅಲ್ಲಿಂದ ಬಂದು ನಮ್ಮ ತೋಟದಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ಲದನ್ನು ಹಾಸ್ಕೊಂಡು ಇಟ್ಕೊಂಡ್ವಿ. ಸೊ ಎಲ್ಲ ಊಟ ನೋಡ್ಬೋದು ನೀವು, ವಿಧವಾದಂಥ ಎಲ್ಲ ಬಗೆ ಅಡುಗೆಗಳನ್ನ ಇಟ್ಕೊಂಡು ಊಟ ಮಾಡ್ತಿದ್ವಿ. ನನಗಂತೂ ಊಟ ಮಾಡೋಕೆ ಭಾಳ ಅರ್ಜೆಂಟ್ ಆಗ್ಬಿಡ್ತು, ಊಟ ಮಾಡ್ಬೇಕು ಅನ್ನಿಸ್ತೈತಿ. ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ನಮ್ಮ ಈ ಭೂಮಿ ಹುಣ್ಣಿಮೆ ಅಥವಾ ಸೀಗೆ ಹುಣ್ಣಿಮೆ ಆಚರಿಸಿದ್ದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಮನೇಲಿ ಯಾವ ಥರ ಆಚರಿಸ್ತಾರೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನೀವು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.